ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅವತ್ತು ನನ್ ಮುಂದೆ ಎರಡೇ ದಾರಿ ಇದ್ದಿದ್ದು. ಒಂದು ಸತ್ತು ಮಣ್ಣಲ್ಲಿ ಮಣ್ಣಾಗೋದು, ಇನ್ನೊಂದು 4 ಜನಕ್ಕೆ ಸಹಾಯ ಮಾಡೋದು. ಸತ್ತು ಮಣ್ಣಾಗೋದಕ್ಕಿಂತ ಬದುಕಿದ್ದು ಸಾವಿರಾರು ಕುಟುಂಬಗಳಿಗೆ ಆಸರೆಯಾಗಿರೋದೇ ಒಳ್ಳೇದು ಅಂತ ಅನ್ನಿಸ್ತು. ಆ ಸೇವಾ ಮನೋಭಾವದಿಂದ ನಾನೀ ನಿರ್ಧಾರನ ತಗೊಂಡೆ. ನನ್ನ ಜೀವನದ ದಾರಿ ಮುಗಿದು ದಿಕ್ಕೆ ತೋಚ್ತಾ ಇದ್ದಾಗ ಆ ದೇವ್ರೆ ತೋರಿಸಿದ ದಾರಿ ಇದು. ನಾನು ಬತ್ತಿಯಾಗಿದ್ದು ದಹಿಸ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಸಾವಿರಾರು ಮನೆಗೆ ಜ್ಯೋತಿಯಾಗಿ ಬೆಳಗ್ಬೇಕು ಅಂತ ನಾನೀ ನಿರ್ಧಾರ ಮಾಡಿದೆ. ಇದ್ರಲ್ಲಿ ತಪ್ಪೇನಿದೆ? ಬದುಕ್ನಲ್ಲಿ ಪ್ರತಿಯೊಬ್ರು ಒಂದಲ್ಲ ಒಂದ್ ರೀತಿ ನಟಿಸ್ಲೇಬೇಕಾದ ಅನಿವಾರ್ಯತೆ ಇರುತ್ತೆ. ನಾನು ಪ್ರತಿಕ್ಷಣ ನಟಿಸ್ತಾ ಇದ್ದೆ, ಮುಂದೇನೂ ನಟಿಸ್ತೀನಿ. ಆ ಭಗವಂತನ ಸೃಷ್ಟಿಯಲ್ಲಿ ನಾವೆಲ್ಲ ಬರೀ ಪಾತ್ರಧಾರಿಗಳು. ಆ ಸೂತ್ರಧಾರಿ ಕೊಟ್ಟ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸೋದಷ್ಟೇ ನಮ್ ಕರ್ತವ್ಯ. ಅವನ್ ಕರ್ದಾಗ ಎಲ್ಲಾನು ಬಿಟ್ಟು ಹೋಗ್ತೀವಿ. ಇಷ್ಟೇ ಜೀವನ. ಕಾವೇರಿ, ಈ ವಿಷಯ ಎಲ್ಲ ರಾಮ್ ಸರ್ ಮನೆಯವ್ರಿಗೆ ಗೊತ್ತಾ? ಮೊದಲು ಯಾರಿಗೂ ಹೇಳ್ಬಾರ್ದು ಅಂತ ಅವರೇ ಮಾತು ತಗೊಂಡಿದ್ರು. ಸತ್ಯ ಗೊತ್ತಾದ್ರೆ ಅವ್ರ ಮನೆಯವರು ನನ್ನ ಕೊಲೆ ಮಾಡ್ಬೋದು ಅನ್ನೋ ಭಯ ಅವ್ರಿಗಿತ್ತು. ಆದ್ರೆ ಇವತ್ತು ಅವರೇ ಎಲ್ಲದನ್ನು ಮನೆಯವ್ರ ಎದುರಿಗೆ ಹೇಳಿದಾಗ ಮನೆಯವ್ರು ಯಾರು ನನ್ನ ದ್ವೇಷ ಮಾಡಲಿಲ್ಲ. ಬದಲಿಗೆ ಎಲ್ರೂ ನನ್ನ ಹತ್ರ ಕ್ಷಮೆ ಕೇಳಿದ್ರು. ನಾನು ಅಧಿಕಾರನೂ ಬಿಟ್ಕೊಡ್ತೀನಿ ಅಂತ ಹೇಳಿದಾಗ ನೀನೇ ಈ ಕಂಪನಿಗೆ ಯಜಮಾನಿಯಾಗು ಅಂತ ಪ್ರೀತಿಯಿಂದ ನನ್ನನ್ನ ತಡೆದ್ರು. ಅವ್ರ ಪ್ರೀತಿ ನೋಡಿ ನಾನು ಒಪ್ಕೊಂಡೆ. ನಿಮ್ಗೂ ಸತ್ಯ ಹೇಳ್ಬೇಕು ಅಂತ ರಾಮ್ ಸರ್ ಹೇಳಿದ್ದಕ್ಕೇನೆ ನಾನು ಇಲ್ಲಿಗೆ ಬಂದೆ. ಕಾವೇರಿ, ನಿಮ್ಮಿಬ್ರಿಗೂ ಮದ್ವೆ ಆಗಿಲ್ಲ ಅಂದ್ಮೇಲೆ ನೀನ್ ಯಾಕಮ್ಮ ಹೊಸ ಜೀವನದ ಬಗ್ಗೆ ಯೋಚನೆ ಮಾಡಬಾರ್ದು? ಅಮ್ಮ, ದಯವಿಟ್ಟು ಈ ಪ್ರಶ್ನೆನ ಮತ್ತೆ ನನಗೆ ಕೇಳ್ಬೇಡ. ಇನ್ಮೇಲೆ ನಾನು ನಡ್ಸೋ ಅವಶ್ಯಕತೆ ಇಲ್ಲ, ಅದು ನಿಜ. ಆದ್ರೆ ನಾನು ಕೊಟ್ಟಿರೋ ಮಾತು, ಜವಾಬ್ದಾರಿ ನನ್ನ ಕೊನೆ ಉಸಿರಿರೋವರೆಗೂ ನನ್ನ ಜೊತೆನೇ ಇರುತ್ತೆ. ಭವಿಷ್ಯದ ಬಗ್ಗೆ ನನಗೇನು ಗೊತ್ತಿಲ್ಲ. ವಿಧಿಯಾಟ ಹೇಗಿರುತ್ತೋ ಹಾಗೆ ಸಾಕ್ಬೇಕು ಅಷ್ಟೆ. ಬಂದ ಹಾಗೆ ಬದುಕದೇ ಬದುಕು ಅಂತ ಯಾರೋ ದೊಡ್ಡವ್ರು ಹೇಳಿದಾರಲ್ವಮ್ಮ, ನಾನು ಹಾಗೆ ಬದುಕ್ತೀನಿ. ಅಮ್ಮ, ನನ್ನ ಜವಾಬ್ದಾರಿ ನನ್ನನ್ನ ಕರೀತಾ ಇದೆ. ನಾನಿನ್ ಬರ್ತೀನಿ. ಸರಿ ಕಂದ, ಚೆನ್ನಾಗಿರಮ್ಮ. ಪೂರ್ಣಿ.